ಆಳವಾದ ಕಳ್ಳು ಸುಬ್ಬಿನಲ್ಲಿ ಮುಳುಗುತ್ತಿದ್ದೇನೆ. ನೆಲ ಸಿಕ್ಕುವುದಿಲ್ಲ. ದೊಡ್ಡ ಮಡುವಿನೊಳಕ್ಕೆ ಬಂದಿದ್ದೇನೆ. ಪ್ರವಾಹವು ನನ್ನನ್ನು ಬಡಕೊಂಡು ಹೋಗುತ್ತದೆ. ಗುರುವಾರ 29 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಚನ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರನ್ನು ನಂಬಿದಂಥ ಮಕ್ಕಳು ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ತೃಪ್ತರಾಗಿಯೇ ದೇವರ ಬಲವನ್ನು ನಂಬುತ್ತಾ ಸಾಗುವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಲ್ಲಿ ಭರವಸೆ. ಕರ್ತನಲ್ಲಿ ಪ್ರೇರೆ, ಪೌಲನು ತನ್ನ ಅನುಭವಗಳನ್ನು ಫಿಲಿಪ್ಪಿ ಸಭೆಯೊಂದಿಗೆ ಹಂಚಿಕೊಳ್ಳುತ್ತಾ ಅವರಿಗೆ ಎಲ್ಲ ವಿಧದಲ್ಲೂ ಬಲಪಡಿಸುವಂತ, ಅವರನ್ನು ಎಲ್ಲ ಪರಿಸ್ಥಿತಿಯಲ್ಲೂ ಹೇಗಿರಬೇಕೆಂಬಂಥ ಗುಟ್ಟನ್ನು ಹೇಳಿಕೊಳ್ಳುತ್ತಿದ್ದನು. ಒಬ್ಬ ವ್ಯಕ್ತಿ ತನ್ನಲ್ಲಿರುವಂಥ ಪರಿಸ್ಥಿತಿ ತನ್ನನ್ನು ಆ ಸ್ಥಿತಿಯಲ್ಲಿ ಏನು ಎಂಬುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದಾಗಿದೆ. ನಾವೆಲ್ಲರೂ ಕೂಡ ಪರಿಸ್ಥಿತಿಯ ಒತ್ತಡಗಳಿಗೆ ಒಳಗಾಗುವಂಥವರಾಗಿದ್ದೇವೆ. ಆದರೆ ದೇವರಲ್ಲಿ ಭರವಸೆ ಇಟ್ಟಂಥ ಪೌಲನು ಜೀವನದ ವಿವಿಧವಾದಂಥ ಪರಿಸ್ಥಿತಿಗಳಲ್ಲಿ ತೃಪ್ತನಾಗಿರುವುದು, ದೇವರಲ್ಲಿ ಭರವಸೆವಿಟ್ಟಿರುವಂಥದ್ದನ್ನು ಇಲ್ಲಿ ತೋರಿಸುವಂಥವನಾಗಿದ್ದಾನೆ. ಎಲ್ಲ ಇದ್ದು ಸಮೃದ್ಧಿಯಲ್ಲಿದ್ದಾಗಲೂ ಗರ್ವದಿಂದ ಮೆರೆಯದೆ, ಏನು ಇಲ್ಲದಿರುವಾಗ ದೇವರಲ್ಲಿ ದೂಷಿಸದೆ, ಇರುವಂಥ ಎಲ್ಲ ಪರಿಸ್ಥಿತಿಗಳಲ್ಲೂ ದೇವರಲ್ಲಿ ಭರವಸೆ ಇಟ್ಟು ಎಲ್ಲವೂ ಸಾಧ್ಯ ಎಂಬ ನಂಬಿಕೆಯಲ್ಲಿ ಮುಂದೆ ಸಾಗುವಂಥದ್ದನ್ನು ಇಲ್ಲಿ ಪೌಲನು ತೋರಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ಜೀವನದಲ್ಲಿ ಖಂಡಿತವಾಗಿಯೂ ಎಲ್ಲ ಪರಿಸ್ಥಿತಿಯನ್ನು ಪ್ರತಿಯೊಬ್ಬರೂ ಎದುರಿಸಲೇಬೇಕು. ಸಮೃದ್ಧಿ ಇರಬಹುದು, ಕೊರತೆ ಇರಬಹುದು, ಎಲ್ಲ ಉಳ್ಳವರಾಗಿರಬಹುದು, ಏನು ಇಲ್ಲದವರಾಗಿರಬಹುದು. ಇಂಥ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ದೇವರಲ್ಲಿ ಭರವಸೆ ಇಟ್ಟಿರುವಂಥವರು ತೃಪ್ತರಾಗಿ ನೆಮ್ಮದಿಯಿಂದ ನಿರಾತಂಕದಿಂದ ಇದ್ದು ದೇವರೇ ಕೊಡುತ್ತಾನೆಂಬ ಭರವಸೆಯಲ್ಲಿ ಜೀವಿಸುವಂತವರಾಗಬೇಕು. ನಾವು ಪೌಲನಿಂದ ಕಲಿತು ಎಲ್ಲಾ ಸಂದರ್ಭದಲ್ಲಿಯೂ ತೃಪ್ತರಾಗಿರೋಣ. ಕರ್ತನೆ, ದಯಮಯ ಸ್ವಾಮಿಯ ಕೃಪಾ ಸಂಪೂರ್ಣನೆ ನಮ್ಮನ್ನು ಬಲಪಡಿಸು. ಎಲ್ಲಾ ಪರಿಸ್ಥಿತಿಯಲ್ಲೂ ನಿನ್ನನ್ನು ನಂಬಿ ತೃಪ್ತರಾಗಿರಲಿಕ್ಕಾಗುವಂತ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.